ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು. ನಮಸ್ಕಾರ ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡ್ರಿ ಅಂತ ಹೇಳ್ತಾ ಈಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮಗೆ ಮೊದಲೇ ತಿಳಿದಿರುವ ಹಾಗೆ 2024ರ WPLನ ಗೆದ್ದು ಬಿಗಿದ್ದು ನಮ್ಮ RCB ಇದೀಗ WPL ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡೈತಿ. ಅದಲ್ಲದೆ ಯಾವ್ಯಾವ ಮ್ಯಾಚ್ಗಳು ಎಲ್ಲೆಲ್ಲಿ ನಡಿಬೇಕು ಅಂತ ಹೇಳ್ಕೊಂಡು ಇದೀಗ ರಿಲೀಸ್ ಮಾಡೈತಿ. ಅದು ಯಾವ್ಯಾವ ಅಂತ ನೋಡೋಣ. ಸ್ನೇಹಿತರೆ, ಲಾಯಲ್ ಫ್ಯಾನ್ಗಳನ್ನು ಹೊಂದಿರುವಂತಹ RCBಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಅತಿ ಹೆಚ್ಚು ಮ್ಯಾಚ್ಗಳು WPL ಎಲ್ಲಿ ನಡೀತಾವಂದ್ರೆ ಅದು ಬೆಂಗಳೂರಲ್ಲಿ ನಡೆಯತ್ತವು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ. ಅದರಲ್ಲಿ 8 ಮ್ಯಾಚ್ಗಳು ನಮ್ಮ RCBಯಲ್ಲಿ ನಡೆಯತ್ತವು. ಅಂದರೆ 8ಕ್ಕೆ 8 ಬೆಂಗಳೂರು ಅಲ್ಲ, ಬೇರೆ ಬೇರೆ ಫ್ರಾಂಚೈಸಿಗಳ ಮೂಲಕ ನಡೆಯತ್ತವು. ಬಟ್ 8 ಮ್ಯಾಚ್ಗಳು, ಅತಿ ಹೆಚ್ಚು ಮ್ಯಾಚ್ಗಳು ನಡೆಯೋದು ನಮ್ಮ ಬೆಂಗಳೂರಲ್ಲೇ ನಡೆಯತ್ತವು. ಅದರಲ್ಲಿ 8 ಮ್ಯಾಚ್ಗಳು ನಮ್ಮ ಬೆಂಗಳೂರಲ್ಲಿ. ಇನ್ನು ವಡೋದರ ವಿಚಾರಕ್ಕೆ ಬರೋದಾದ್ರೆ ಮೊದಲ 6 ಮ್ಯಾಚ್ಗಳು ಏನದ ನೋಡು, ಅವು ವಡೋದರದಲ್ಲಿ ನಡೆಯತ್ತವು. ಇನ್ನು ಇನಾಗೋರೇಷನ್ ಮ್ಯಾಚ್ ಕೂಡ ಅಲ್ಲೇ ನಡೆಯಕತ್ತೈತಿ. ಮೊದಲನೇ ಮ್ಯಾಚ್ ಯಾವ್ಯಾವ ನಡುಕ ಐತೆ ಅಂದ್ರೆ ಬೆಂಗಳೂರು ಮತ್ತು ಗುಜರಾತ್ ಎರಡಕ್ಕೂ ನಡು ಐತಿ. ಮೊದಲನೇ ಇನಾಗೋರೇಷನ್ ಮ್ಯಾಚ್ ಅದು ಅಲ್ಲೇ ನಡೆದೈತಿ. ಯಾಕಪ್ಪ ಅಂದ್ರೆ ಬೆಂಗಳೂರು ನಮ್ಗೆ ಗೊತ್ತಿರ್ಬೋದು ಮಾಜಿ ಚಾಂಪಿಯನ್ ಆಗೈತಿ. ವಡೋದರ ಆದ ನಂತರ 8 ಮ್ಯಾಚ್ಗಳು ಏನದ ನೋಡಿ ಅವು ಬೆಂಗಳೂರಲ್ಲಿ ನಡೆಯತ್ತವು. ನಾನು ಈಗಾಗಲೇ ನಾನು ಅದು ಆದ ನಂತರ ಬೆಂಗಳೂರಲ್ಲಿ ಮುಗಿದ ನಂತರ ಲಕ್ನೋದವು ನಡೀತಾವೆ 4 ಮ್ಯಾಚ್ಗಳು. ಲಕ್ನೋ ನಂತರ ಮುಂಬೈನಲ್ಲಿ ಮ್ಯಾಚ್ ನಡೆಯಕತ್ತವು. 2 ನಾರ್ಮಲ್ ಮ್ಯಾಚ್ಗಳು, 2 ಫೈನಲ್, ಫೈನಲ್ಲು ಏನೋ ಎಲಿಮಿನೇಷನ್ನು ಏನದ ನೋಡು ಅವು ನಡೀತಿರೋದು ಮುಂಬೈನಲ್ಲಿ ನಡೆಯತ್ತವು ಅಂತ ಹೇಳ್ಬೋದು. ಒಂದು RCBದವರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ಮ್ಯಾಚ್ಗಳು ನಡೀತಾ ಇರೋದು ನಮ್ಮ RCBಯಲ್ಲಿ. ಸ್ನೇಹಿತರೆ, ಇನ್ನು RCBಯ ಮ್ಯಾಚ್ಗಳಿಗೆ ಬರುವುದಾದ್ರೆ ನಮಗೆ ಗೊತ್ತಿರ್ಬೋದು 2024ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂಥ RCB ಈಗ ಮೊದಲನೇ ಮ್ಯಾಚನ್ನು ಆಡಾಕತ್ತೈತಿ. ಫಸ್ಟ್ ಮ್ಯಾಚ್ ನಡೀತಿರೋದು ವಡೋದರದಲ್ಲಿ, ಅದು ಫಸ್ಟ್ ಗುಜರಾತ್ ಜೊತೆ ನಡೆಯತೈತಿ. ಇದು ಫೆಬ್ರವರಿ 14ರಲ್ಲಿ ನಡೆಯತೈತಿ. ಇನ್ನು ಎರಡನೇ ಮ್ಯಾಚು ಡೆಲ್ಲಿ ಜೊತೆ, ಅದು ಫೆಬ್ರವರಿ 17ರಂದು, ಅದು ಕೂಡ ವಡೋದರದಲ್ಲಿ ನಡೆಯತೈತಿ. ಇನ್ನು ಮೂರನೇ ಮ್ಯಾಚ್ ನಮ್ಮ ಚಿನ್ನಸ್ವಾಮಿಯಲ್ಲಿ ಬೆಂಗಳೂರಲ್ಲಿ, ಇದು ಫೆಬ್ರವರಿ 21ರಂದು, ಇದು ಮುಂಬೈ ವಿರುದ್ಧ ಮೂರನೇ ಮ್ಯಾಚ್. ಇನ್ನು ನಾಲ್ಕನೇ ಮ್ಯಾಚು ಫೆಬ್ರವರಿ 24ರಂದು, ಅದು ಕೂಡ ಬೆಂಗಳೂರಲ್ಲೇ UP ವಾರಿಯರ್ ಜೊತೆ. ಇನ್ನು 5ನೇ ಮ್ಯಾಚು ಫೆಬ್ರವರಿ 27ರಂದು, ಅದು ಕೂಡ ಬೆಂಗಳೂರಲ್ಲೇ, ಇದು ಗುಜರಾತ್ ಜೊತೆ. ಇನ್ನು 6ನೇ ಮ್ಯಾಚು ಅದು ಕೂಡ ಬೆಂಗಳೂರಲ್ಲೇ ಮಾರ್ಚ್ 1ರಂದು ಡೆಲ್ಲಿ ಜೊತೆ. ಇನ್ನು ನೆಕ್ಸ್ಟ್ ಮ್ಯಾಚು ಮಾರ್ಚ್ 8ರಂದು, ಅದು ಲಕ್ನೋದಲ್ಲಿ, ಅದು UP ವಾರಿಯರ್ ಜೊತೆ. ಮತ್ತು ಮುಂದಿನ ಪಂದ್ಯ ಮುಂಬೈನಲ್ಲಿ ನಡೆಯತೈತಿ, ಅದು ಮಾರ್ಚ್ 11ರಂದು ಮುಂಬೈ ವಿರುದ್ಧ. ಇದು ಆದ ನಂತರ ಯಾವುದಾದ್ರೂ ಎಲಿಮಿನೇಟರು ಇಲ್ಲ ಫೈನಲ್ ಪಂದ್ಯಕ್ಕೆ ಹೋದ್ರೆ ಅದು ನಡೀತಿರೋದು ಮುಂಬೈನಲ್ಲಿ ನಡೆಯತ್ತವು. ಮೊದಲಿನಂತೆ ಈ ಬಾರಿ ಕೂಡ ನಮ್ಮ RCB ಒಂದು ಟೀಮ್ ಏನು ಕನ್ಸಿಸ್ಟೆನ್ಸಿಯಾಗಿ ಕಾಣಕತ್ತೈತಿ. ಈ ಸಲನೂ ಕಪ್ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಅದಾವು. ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಅದಲ್ಲದೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು RCBಗರಿಗೆ. ಯಾಕಪ್ಪ ಅಂದರೆ ಒಬ್ಬರು ಇಂಜೂರಿ ಅಂತ ಹೊರಗೆ ಉಳಿದಾರ. ಅದ್ರ ಪಾಲಿಗೆ ಇನ್ನೊಬ್ಬರನ್ನ ಆಲ್ರೌಂಡರು ಇಂಗ್ಲೆಂಡ್ ಅವ್ರನ್ನ ತೊಗೊಂಡಾರ. ಅವ್ರು ಯಾರಪ್ಪ ಅಂದ್ರೆ ಚಾರ್ಲಿ ಡೀನ್ ಅವರು. ಇವರು ಯಾರ ಪಾಲಿ ಆಡಕತ್ತಾರಪ್ಪ ಅಂದ್ರೆ ಸೋಫಿ ಮೆಲಿನಕ್ಸ್. ಅವರು ಇಂಜುರಿ ಆದ ಕಾರಣ ಇವರು ಅವ್ರ ಪಾಲಿಗೆ ಆಡತ್ತಾರೆ. ಇವರು ಕೂಡ ಒಬ್ಬ ಆಲ್ರೌಂಡರು. ನೋಡೋಣ ಹೇಗೆ ಆಡ್ತಾರೆ ಅಂತ ಕಾದು ನೋಡೋಣ ಇವರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನ್ಯೂಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ